ಸರ್, ಮೇಕೆದಾಟು ಯೋಜನೆಗೆ ಕೇಂದ್ರದಲ್ಲಿ ಹಾಕಿದಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾರ ಅನುಮತಿಯೂ ಬೇಕಿಲ್ಲ, ಅವಶ್ಯಕತೆ ಇಲ್ಲ ಅಂತ. ಈಗ ಕೇಂದ್ರ ಸರ್ಕಾರ ಹೇಳಿದೆಯಲ್ಲ, ಈಗ ಯಾರ ಅನುಮತಿಯೂ ಬೇಕಿಲ್ಲ ಅಂತಂತಂದರೆ ಹೊರ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ. ಆದರೆ ಟ್ರಿಬ್ಯುನಲ್ ಮುಂದೆ ಮತ್ತೆ ಹೋಗಲೇಬೇಕಲ್ಲ. ಟ್ರಿಬ್ಯುನಲ್ ಮುಂದೆ ಕ್ಲಿಯರೆನ್ಸ್ ತಗೊಂಡು ಬರಬೇಕು ಸರ್ಕಾರ. ಆದರೆ ನಾವು ಹಾಗೆ ಹೇಳಿದಾಗ ಇವರೇನು ಹೇಳಿದ್ರು, ಯಾರ ಪರ್ಮಿಷನು ಬೇಕಾಗಿಲ್ಲ, ಟ್ರಿಬ್ಯುನಲ್ಲು ಬೇಕಾಗಿಲ್ಲ, ನೀವು ಏನೋ ಗುದ್ದಲಿ ಪೂಜೆ ಮಾಡಿಬಿಡಿ ಅಂದರು. ಯಾಕೆ ನಿಮಗೆ ಗುದ್ದಲಿ ಸಿಗ್ತಾ ಇಲ್ವಾ? ಈಗ ಪೂಜೆ ಸಾಮಾನು ಸಿಗ್ತಾ ಇಲ್ವಾ, ಗುದ್ದಲಿ ಸಿಗ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಜನ ಪ್ರಶ್ನೆ ಕೇಳ್ತಾರೆ, ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ ಅವರು. ಅದರಿಂದ ನೋಡೋಣ ಈ ಸದ್ಯ ಏನು ಮಾಡ್ತಾರೆ. ನಾಳೆಯಿಂದ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಿಂದಲೇ ನನ್ನ ಪ್ರವಾಸ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ. ಎಲ್ಲೆಲ್ಲಿ ಮಳೆ ಆಗಿಲ್ವೋ ಅಲ್ಲಿ ಪರಿಸ್ಥಿತಿ ಏನಿದೆ, ಶಿಂಷಾದಲ್ಲಿ ಯಾಕೆ ನೀರು ಬರ್ತಾ ಇಲ್ಲ, ಯಾಕೆ ಇದು ವಿದ್ಯುತ್ ಘಟಕ ನಿಂತಿದೆ, ಹೀಗೆ ನಾನು ರಾಮನಗರ, ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಪ್ರವಾಸ ಕಾರ್ಯಕ್ರಮ ಮಾಡಿದ್ದೀನಿ. ಇಲ್ಲೆಲ್ಲವೂ ಕಡೆ ಪ್ರವಾಸ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೊಡ್ತೇವೆ. ನಾವು ಕೂಡ ವರದಿಯನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೂ ಕೂಡ ತಲುಪಿಸ್ತೇವೆ. ಸರ್, ಅಧಿವೇಶನ ಕರೆದಿದ್ದಾರೆ ಸರ್, ಕೊನೆಗೂ ದಿನ ಮುಹೂರ್ತ ಫಿಕ್ಸ್ ಆಗಿದೆ. ಒಂದೊಂದು ಕಡೆ ಸರ್ಕಾರ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆಯಲ್ಲೇ ಸರ್ಕಸ್ ಆಗ್ತಾ ಇದೆ. 13ನೇ ತಾರೀಕು ಸಂಪುಟ ಸಭೆ ಅಧಿವೇಶನ ಕರೆದಿದ್ದಾರೆ ಅಂತ ನಾನು ಕೂಡ ಕೇಳ್ಪಟ್ಟಿದ್ದೇನೆ. 27ರವರೆಗೆ, ಆಗಸ್ಟ್ 27ರವರೆಗೆ ಸುಮಾರು 10 ದಿನಗಳ ಕಾಲ. 10 ದಿನಗಳು ಏನೇನಕ್ಕೂ ಚರ್ಚೆಗೆ ಸಾಕಾಗೋದಿಲ್ಲ. ಆದರೂ ಕೂಡ ಯಾಕೆ ಅಂತಂತಂದರೆ ತಪ್ಪಿಸಿಕೊಂಡು ಹೋಗಬೇಕು ಅಂಥೇಳಿ ಬೆಳಗಾವಿಯಲ್ಲಿ ಇದೇ ರೀತಿ ಸದನ ಕರೆದ್ರು, 6-7 ದಿನದಲ್ಲೇ ಮುಗಿಸಿ ಓಡಿ ಹೋದರು. ಹೀಗೆ ಪ್ರತಿ ಸಾರಿ ಹೀಗೆ ಮಾಡ್ತಿದ್ದಾರೆ. ಈ ಸಾರಿನೂ ಹಾಗೆ ಮಾಡಿದ್ದಾರೆ. ಈ ಸಾರಿ ಬರ ಪರಿಸ್ಥಿತಿ ಇದೆ, ಭ್ರಷ್ಟಾಚಾರದ ವಿಚಾರಗಳಿದೆ, ಭೂ ಕಬಳಿಕೆ ವಿಚಾರಗಳಿವೆ, ಇದು ಏನೋ ಅಪಾಯಿಂಟ್ಮೆಂಟ್ಸು, ನೇಮಕಾತಿಗಳ ವಿಚಾರ ಇದೆ. ಅನೇಕ ವಿಚಾರಗಳು ಈ ಸಾರಿ ನೆನೆಗುದಿಗೆ ಬಿದ್ದಿದೆ. ಆಮೇಲೆ ಜನರು ಏನು ಆಸ್ತಿಗಳು ಪಿತ್ರಾರ್ಜಿತ ಇರ್ಬೋದು, ಸ್ವಯಾರ್ಜಿತ ಇರ್ಬೋದು, ಆ ಆಸ್ತಿಗಳನ್ನು ಭಾಗ ಕೇಳಲಿಕ್ಕೆ ಸರ್ಕಾರ ಹೊರಟುಬಿಟ್ಟಿದೆ. ಇಂಥವುಗಳೆಲ್ಲವೂ ಅನೇಕ ವಿಚಾರಗಳಿದೆ. ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗತ್ತೆ. ಆದ್ದರಿಂದ ಕೊನೆ ಪಕ್ಷ 20ರಿಂದ 25 ದಿವಸ ಆದ್ರೂ ಸದನ ನಡೆದರೆ ಇವಕ್ಕೆಲ್ಲವೂ ಕೂಡ ಪರಿಹಾರಗಳು ಸಿಗ್ತವೆ. ಒಂದು ಕಡೆ ಏನೋ ಬರ ಪರಿಸ್ಥಿತಿ ಇದ್ದರೆ, ಇನ್ನೊಂದು ಕಡೆ ಭ್ರಷ್ಟಾಚಾರವನ್ನು ಎತ್ಕೊಂಡು ಜನ್ಜಿ ಅಂತ ನೀವೇ ಏನು ಹೆಸರು ಕರೆದ್ರೋ ಈಗ ಆ ಯುವ ಜನರು ಬೀದಿಗಿಳಿದಿದ್ದಾರೆ. ಅವ್ರಿಗೂ ಉತ್ತರ ಕೊಡಬೇಕು. ಈಗ KPSC ಭ್ರಷ್ಟಾಚಾರದ ವಿಚಾರಗಳಿದೆ. ಈ ವೆಟರ್ನರಿ ಇದು ವೈಸ್ ಚಾನ್ಸಲರ್ ಕೇವಲ 2 ತಿಂಗಳು ಅವರ ಅವಧಿ ಇದೆ. ಅದರಲ್ಲಿ ಅವರು ಯಾವುದೇ ಅಪಾಯಿಂಟ್ಮೆಂಟ್ ಮಾಡಬಾರ್ದು. ನೇರ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಒಂದೊಂದು ಇದಕ್ಕೆ ಇದು ಲಂಚ ತೆಗೆದುಕೊಂಡು ಇವತ್ತು ಎಲ್ಲರನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಅಪಾದನೆಗಳು ಬೇಕಾದಷ್ಟು ಬಂದಿದೆ. ಇದನ್ನು ನಾನು ಗವರ್ನರ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಈಗ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀನಿ, ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ತಕ್ಷಣ ಅದನ್ನು ನಿಲ್ಲಿಸಬೇಕು. ಇಂಥ ಹೋರಾಟಗಳು ಈಗ ಪ್ರಾರಂಭ ಆಗ್ತಾ ಇವೆ. ಇದಕ್ಕೆ ಉತ್ತರ ಸರ್ಕಾರ ಕೊಡಬೇಕು.